ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರೂಪಾಯನಿಗಳ ವ್ಲಾಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ಈ ವ್ಲಾಗು ಏನಿರುತ್ತೆ ಅಂದರೆ ಡೈಲಿ ರೊಟೀನ್ ಆಫ್ ಸಲೂನ್ ಆಗಿರುತ್ತೆ. ಇವಾಗ ಆಷಾಢ ಬೇರೆ, ಅಷ್ಟು ಕಸ್ಟಮರ್ಸ್ ಇರಲ್ಲ. ಸೊ ಇವತ್ತು ಸಲೂನ್ಗೆ ಹೋಗ್ತಾ ಇದ್ದೀವಿ. ಅಲ್ಲೇನೇನು ಅಪ್ಡೇಟ್ ಆಗುತ್ತೆ ಎಲ್ಲನೂ ತಿಳಿಸ್ಕೊಡ್ತೀನಿ. ಇವಾಗ ಟೈಮ್ ಬಂದು 10:30. ಬನ್ನಿ ಹೊರಡೋಣ. ಅಂಗಡಿ ಹತ್ರ ಮೆಟ್ಲು ವಾಶ್ ಮಾಡೋಕ್ಕೆಲ್ಲ ಅಲ್ಲಿ ಮೇಲೆ ಇರಲಿಲ್ಲ. ಸೊ ಬಕೆಟಲ್ಲಿ ಅದು ಸಿಂಕ್ ಒಳಗಡೆಯಿಂದ ಎತ್ಕೊಂಡು ಹಾಕ್ಬೇಕಾಗಿತ್ತು. ಎಲ್ಲ ನೀರೆಲ್ಲ ಚಲೋಗ್ತಿತ್ತು. ಸೊ ಹಂಗಾಗಿ ಪೈಪ್ ತೊಗೊಳೋಣ ಅಂತ ಪೈಪ್ ತೊಗೊಂಡು ಎಲ್ಲ ತೊಗೊಂಡು ಬಂದಿದ್ದಾರೆ. ಆಗಿದೆ. ಕಸ್ಟಮರ್ ಒಬ್ಬರು ಏರ್ ಕಟ್ಟಿದ್ದು ವೆಯ್ಟ್ ಮಾಡ್ತಿದ್ದಾರೆ. ಇವಾಗ ಅವರೇ ಇಟ್ಟು ಅವರಿಗೆ ಸಜೆಷನ್ ಕೊಟ್ಟು ಆಮೇಲೆ ಸಿಗ್ತಾನೆ. ಗೈಸ್ ಇವತ್ತು ನಾನು ಅಲ್ಲಿ ಹೇಳ್ಕೊಂಡ್ಬಂದೆ ಮನೆಯಿಂದ. ನಮ್ಮನೆಯಲ್ಲಿ ಮೊಟ್ಟೆ ಕೋಳಿ ಸಾಂಬಾರನ್ನ ಮಾಡೋದು ತುಂಬ ರೇರು. ಯಾವಾಗ್ಲೂ ಬಾಯ್ಲರ್ ಕೋಳಿನೇ ಮಾಡ್ತೀವಿ. ಬಟ್ ಯಾವ ರೀತಿ ನಾವು ಮಾಡ್ತೀವಿ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಹಾಗೆ ಕೆಲವೊಂದು ಹಿಂಟ್ಗಳನ್ನ ಕೂಡ ಹೇಳ್ತೀನಿ. ನಾನಿವತ್ತು ಮಸಾಲ ರುಬ್ಬಕ್ಕೆ ಯೂಸ್ ಮಾಡ್ತಿರೋದು ಅಗಾರ ರೀಗಲ್ ಪರ್ಸನಲ್ ಬ್ಲೆಂಡರು. ಇದಂತೂ ತುಂಬ ಪ್ರೀಮಿಯಂ ಕ್ವಾಲಿಟಿ ಜಾರ್ ಆಗಿರುತ್ತೆ. ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಬ್ಲೆಂಡು, 100% ಕಾಪರ್ ಮೋಟರ್ಸ್ನ ಯೂಸ್ ಮಾಡ್ತಾರೆ. ಯಾವುದೇ ಥರ ಮಸಾಲೆ ಆಗಲಿ, ಪೇಸ್ಟ್ ಆಗಲಿ, ಸ್ಮೂದಿ ಆಗಲಿ, ಏನೇ ಆದ್ರೂ ರುಬ್ಕೊಳ್ಬೋದು ಇದರಿಂದ. ನಾವಿವತ್ತು ಸಾಂಬಾರು ಮಾಡೋದಕ್ಕೆ ಸ್ವಲ್ಪ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಅದು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಚಿಕನ್ ಹಾಕಿ, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗೆ ಅದು ನೀರು ಇಂಬ್ರೋ ತನಕ ಹುರ್ಕೋಬೇಕು ಚಿಕನ್ನ. ಅದಾದಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೊಂಡು ಜಾರ್ ಒಳಗಡೆ ನೀರು ಹಾಕಿ ಆ ಜಾರನ್ನ ಕ್ಲೋಸ್ ಮಾಡಿಬಿಟ್ಟು ಈ ಥರ ಶೇಕ್ ಮಾಡಿಬಿಟ್ಟು ನೀರನ್ನ ಹಾಕ್ಕೊಂಡ್ರೆ ಮಸಾಲೆ ಎಲ್ಲನೂ ಕಂಪ್ಲೀಟಾಗಿ ಕುಕ್ಕರ್ ಒಳಗಡೆ ಹಾಕೋಬೋದು. ಇದೊಂದು ಹಿಂಟ್ ಅಂತಲೇ ಹೇಳ್ಬೋದು. ತೊಳೆದು ನೀರೆಲ್ಲ ವೇಸ್ಟ್ ಮಾಡಿ ಮತ್ತು ಮಸಾಲೆನ ಹಂಗೆ ಬಿಟ್ಟು ವೇಸ್ಟ್ ಮಾಡೋದಕ್ಕಿಂತ ಈ ಥರ ಮಾಡಿದ್ರೆ ತುಂಬಾ ಮಸಾಲೆಯನ್ನು ಕೂಡ ಸೇವ್ ಮಾಡ್ಕೋಬೋದು. ಮಸಾಲೆ ರುಬ್ಬಕ್ಕೆ ಕಾಯಿ, ಚಕ್ಕೆ, ಲವಂಗ, ಪುದೀನ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹುರ್ಗಡ್ಲೆ ತಿಕ್ನೆಸ್ ಬರೋದಕ್ಕೆ ಸಾಂಬಾರು ಇಷ್ಟೆಲ್ಲ ಹಾಕಿ ರುಬ್ಕೊಂಡಿರ್ತೀವಿ. ಈ ರೀತಿಯಾಗಿ ನಾವು ಮಾಡ್ತೀವಿ. ಅಥವಾ ನಿಮ್ಗೇನಾದರೂ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಸಾಂಬಾರಂತೂ ತುಂಬಾ ಚೆನ್ನಾಗಾಗಿತ್ತು. ಏನೋ ಕಸ್ಟಮರ್ಸ್ ಇಲ್ಲ ಇವಾಗ ಆಷಾಢ ಅಂತ ನೋಡಿದ್ರೆ ಇವತ್ತು ಫುಲ್ಲು ಬಂದಾವಾಗಿಂದ ನಿಂತೇ ಇದ್ದೀನಿ. ಈಗಲೇ ಒಂದು 5 ನಿಮಿಷ ಕೂತಿರೋದು. ಬಂದಾಗಿಂದ ಸರ್ವಿಸ್ಗಳು ಮಾಡ್ತಾನೆ ಇದೆ. ಏರ್ ಕೊಟ್ಟಂತೆ, ಐಬ್ರೋಸ್ ಅಂತೆ. ಇನ್ನೊಬ್ರು ಐಬ್ರೋಗೆ ಬಂದು ವಾಪಸ್ ಹೋದ್ರು, ಟೈಮ್ ಇಲ್ಲ ಅಂತ. ಇನ್ನೊಬ್ರು ಕ್ಲೀನಪ್ ಮಾಡಬೇಕು. ಒಬ್ಬರಿಗೆ ಡಿಟೈನ್ ಹಾಕ್ಸಿ ಮಲಗಿಸಿದ್ದೀವಿ. ಅವ್ರಿಗೆ ಫೇಶಿಯಲ್ ಇದೆ. ಇಲ್ಲಿ ನಮ್ಮ ಸ್ಟೂಡೆಂಟು ಸೆಲ್ಫ್ ಮೇಕಪ್ ಹೇಳ್ಕೊಟ್ಟಿದ್ದೆ. ಅವರು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಅದು ನಿಮಗೂ ಚೂರು ತೋರ್ಸೋಣ ಅಂತ ಹೇಳ್ಬಿಟ್ಟು ಈ ಕ್ಲಿಪ್ನ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಇವರು ಐ ಮೇಕಪ್ ಮಾಡ್ಕೊಳ್ಳೋದು ಕೆಳಗಡೆ ಬ್ಲೆಂಡ್ ಆಗಿಲ್ಲ ಅಂದ್ಬಿಟ್ಟು ಅವಾಗಲೇ ಮಾಡಿದ್ರು. ಹೆಂಗೆ ತೋರಿಸಿ ಹಿಂಗೆ ಹೇಳ್ಕೊಟ್ಟಿದ್ದ ನಾನು. ಈಸಿ ವೇ ನಮಗೆ, ನಿಮಗೆ ಈಸಿ ವೇನಾ? ಹಿಂಗೆ ನೋಡಿ. ಈ ಮಿರರ್ ಕೈಯಲ್ಲಿ ಇಲ್ಲಿ ಇಟ್ಕೊಂಡು ಈ ಮಿರರ್ ನೋಡೋದು. ಇಷ್ಟು ಹತ್ರದಲ್ಲಿರೋದು ನೋಡ್ತೀರಾ. ನೀಟಾಗಿ ಬ್ಲೆಂಡ್ ಮಾಡಬೇಕು. ಔಟರ್ ಕಾರ್ನರಿಂದ ಬ್ಲೆಂಡ್ ಮಾಡಬೇಕು. ಸದ್ಯಕ್ಕೆ ಕ್ಲಾಸ್ ತಗೋದಿಲ್ಲ ಗೈಸ್, ಇಂಡಿವಿಜುವಲ್ ಕ್ಲಾಸಸ್ಸು. ನೀಟಾಗಿ ಬ್ಯಾಚ್ ವೈಸ್ ಕ್ಲಾಸಸ್ನ ಅನೌನ್ಸ್ ಮಾಡಬೇಕು ಅಂದ್ಕೊತಿದ್ದೀನಿ. ಏನೋ ಟೈಮ್ ಕೂಡ ಬರ್ತಾಯಿಲ್ಲ. ಸೊ ಇಂಡಿವಿಜುವಲ್ ಕ್ಲಾಸಸ್ ಅಷ್ಟೇ ಇವಾಗ ಮಾಡ್ತಾ ಇದ್ದೀನಿ. ಇವ್ರು ಒಂದು ದಿವಸ ಬಂದರೆ ಒಂದು ದಿವಸ ಬರಲ್ಲ, ನಾವು ಒಂದು ದಿವಸ ಇರಲ್ಲ. ಅದಕ್ಕೆ ಜೋಡಿ ಸರಿ ಹೋಗೋದೇ ಮಾಡ್ಕೊತಿದ್ವಿ ಅಲ್ವಾ? ಅದು ನಿಜಾನೇ. ಚೆನ್ನಾಗಿ ಹೇಳ್ಕೊಡ್ತೀನಿ. ಹೇಳ್ಕೊಡೋಣ ಸಕ್ಕತ್ತಾಗಿ ಹೇಳ್ಕೊಡ್ತಾರೆ. ಮನಸ್ಸಿಂದ ಹೇಳಿ. ಮನಸ್ಸಿಂದ ಹೇಳ್ತಾ ಇದ್ದೀನಿ.
2 ಡೇಸ್ ಬ್ಯಾಕ್ ಸೆಲ್ಫ್ ಮೇಕಪ್ ಹೇಳ್ಕೊಟ್ರು, ಮಾತ್ರ ಅದ್ಭುತವಾಗಿ ಮಾಡ್ಕೊಂಡಿದ್ರು ಅವ್ರಿಗೆ. ನಂಗಂತೂ ಫುಲ್ ಖುಷಿ ಆಯಿತು. ನಾನು ಹಂಗೆ ಮಾಡ್ಬೇಕಂತ ಹೋದೆ, ಆದರೆ ಈ ಥರ ಆಗ್ಬಿಟ್ಟಿದೆ. ರಿಸಲ್ಟ್ ಹೇಗೆ ಬರುತ್ತೆ ನೋಡ್ತೀನಿ. ಮಾಡ್ಕೊಳ್ಳಿ ಮಮತಾ ಅವ್ರಿ. ಚೆನ್ನಾಗಿ ಬರಲಿ. ಕಣ್ಣು ಬಿಡೋಕ್ಕಾಗ್ತಾ ಇಲ್ಲ, ಸೆಲ್ಫಿಗೆ ಮಾಡ್ಕೊಳಕ್ಕಾಗ್ತಾ ಇಲ್ಲ. ನನ್ನ ಕಷ್ಟ ಯಾರಿಗೆ ಹೇಳೋಣ? ಯಾರು ಹೇಳ್ಬೇಡಿ, ನೀಟಾಗಿ ಮಾಡಿ. ಮಾಡ್ಕೊಳ್ಳಿಲ್ಲ ಅಂದರೆ ನಮ್ಮ ಮೇಡಮ್ ಬಿಡಲ್ಲ. ಹನಿಂಗ್ ಮಾಡ್ತೀನಿ ಅಂದರೆ ಹನಿ ಬರ್ತಾ ಇಲ್ಲ. ನಿಮಗೆ ಮಾಡ್ಕೋಬೇಕು ಫಸ್ಟು. ನಿಮ್ಮ ಮಾಡ್ಕೊಳಕ್ಕೆ ಕಬ್ಗಳು ಓದೈತದೆ, ಆಮೇಲೆ ಬೇರೆಯವ್ರಿಗೆ ಮಾಡ್ಬೋದು. ಬ್ಲೆಂಡ್ ಆಗಿದೆಯಾ ನೋಡಿ. ಹ್ಞೂ ವೀಕ್ಷಕರೇ ನೀವು ನೋಡಿ ಹೇಳಿ. ಅವ್ರು ನೋಡಿ ಹೇಳೋ ಅಷ್ಟರಲ್ಲಿ ನಿನ್ನ ಮೇಕಪ್ ಮಾಡಿ ಒರ್ಸ್ಕೊಂಡು ಮನೆಗೆ ಹೋಗಿರ್ತೀಯ. ಸಾಕಲ್ವಾ ಬ್ಲೆಂಡ್ ಆಗಿದೆ? ಹ್ಞೂ. ಇನ್ನರ್ ಕಾರ್ನರಿಗೆ ಜಾಸ್ತಿ ಹೋಗ್ಬಾರ್ದು, ನೆನಪೈತಾನೆ. ಇದಿಷ್ಟು ಇವತ್ತಿನ ದಿನ. ಇಲ್ಲೊಂದು ಫೇಶಿಯಲ್ ಪ್ಯಾಕ್ ಹಾಕಿ ಮಲ್ಕೊಂಡಿದ್ದಾರೆ ನಮ್ಮ ಮೇಡಮ್ಮು. ಇನ್ನೊಬ್ರು ಪಾಪ ವೆಯ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿಬ್ರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ನೀನೇನ ಮಾಡೋ ಪ್ರಾಕ್ಟೀಸ್ ಅನಿತಾವ್ರೆ? ಇವರು ಮೆಹಂದಿ ಪ್ರಾಕ್ಟೀಸ್ ಮಾಡಿದ್ದಾರೆ. ಮೊದಲು ಹಿಂಗೆ ಹಾಕಿರ್ಲಿಲ್ಲ, ಇದನ್ನ ಹೆಂಗೆಂಗೋ ಹಾಕಿದ್ಲು. ಈಗ ಒಂಚೂರು ಬೆಟರ್ ಮಾಡ್ಕೊಂಡು ನೋಳೆ. ಜಿಲೇಬಿ ಚೆನ್ನಾಗಿ ಬಿಟ್ಟೋಳೆ. ಏನೋ ಇವತ್ತು ಕಾಣೆ ಇಂಟ್ರೆಸ್ಟ್ ಬಂದಿರೋದು ಅಕ್ಕಂಗೆ ಮೆಹಂದಿ ಹಾಕ್ಬೇಕು ಅಂತ. ಅವತ್ತಿಂದ ಫಸ್ಟು ಮೇಕಪ್ ಮುಗಿಸ್ಕೊಂಡ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಕೂತಿದ್ದಲ್ಲ ಅಂತ ಬಂದೆ. ಮಾಡ್ತಾ ಇರಬೇಕು, ಏನಾದ್ರು ಕಲಿತಾರೆ, ಪ್ರಾಕ್ಟೀಸ್ ಮಾಡಬೇಕು. ಅವಾಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಹೆಂಗೆ ಪ್ರಾಕ್ಟೀಸ್ ಮಾಡ್ತಾರೆ ನೋಡ್ರಿ. ಹಿಂಗೆ ಕಲ್ತಾದ್ಮೇಲೂ ನೀಟಾಗಿ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಪ್ರಾಕ್ಟೀಸ್ ಮಾಡಲೇ ಇಲ್ಲ. ಇಕ್ಬೇಕು ಮಿರರ್ನ. ಇದ್ರೆ ಹೊಡ್ದೋದ್ರೆ ದಂಡ ಕಟ್ಬಿಟ್ಟು ಹೋಯ್ತಾರೆ. ಹಾಂ ಕೈಯಲ್ಲಿ ಹಿಡ್ಕೊಂಡು ಮೇಕಪ್ ಮಾಡ್ಕೊಳಕ್ ಆಯ್ತಾ ಇಲ್ಲ. ಕಣ್ಣೇ ಬಿಡೋದಿಲ್ಲ. ಕಣ್ಣು ಬಿಟ್ಕೊಂಡು ಕೈ ಮೇಕಪ್ ಮಾಡೋಕ್ಕಾಗ್ತದ? ನೋಡಪ್ಪ, ನೀವು ಅಂಡರ್ಎಸ್ಟಿಮೇಟ್ ಮಾಡ್ತಾ ಇದ್ದೀರಾ ನನಗೆ. ನೀಟಾಗಿ ನಾನು ಯಾವತ್ತು ಹೆಂಗೆ ತೋರಿಸ್ದೆ? ಅದು ಒಂದು ಕಣ್ಣು ಮುಚ್ಚಿ ನೋಡಿ, ಒಂದು ಕಣ್ಣು ಮುಚ್ಚಿ ಒಂದು ಕಣ್ಣಿಲಿ ಇಷ್ಟು ಮಾಡೋಕ್ಕಾಗಲ್ಲ. ಇಷ್ಟು ಕೆಲಸ ಹಿಂಗೆ ಹಚ್ಚಿ ಇದಕ್ಕೆ ಇದು ಹಚ್ಚಬೇಕಾದ್ರೆ ಇದಕ್ಕೆ ಹಿಂಗೆ ಹಚ್ಚಿ ಎಲ್ಲರ ಕೈಲೂ ಪ್ರೆಸ್ ಮಾಡಿ. ಇದನ್ನು ಪ್ರೆಸ್ ಮಾಡಿ, ಈ ಕಣ್ಣು ಪ್ರೆಸ್ ಮಾಡಿ, ಈ ಕಣ್ಣು ಓಪನ್ ಮಾಡಿ. ಹಾಂ ಆಗುತ್ತಲ್ಲ. ಈಗ ಹಚ್ಚಿ ಹಿಂಗೆ ಈ ಬಾಲ್ ಹತ್ರ ಹಚ್ಚಿ. ಹಾಂ ಕಾಣ್ತೈತಲ್ವಾ? ಹಾಂ ಹಚ್ಕೊಳಕ್ಕೆ ಕಾಣಿಸ್ತೈತಿ ಮ್ಯಾಮ್. ಸಾಕು ಸಾಕು ಅಷ್ಟೇ ಸಾಕು. ಈ ಕಡೆಗೆ ಆ ಕಡೆ ಕಣ್ಣು ಮುಚ್ಚಿ ಈ ಕಡೆ ಮಾಡಿ ಪ್ರೆಸ್ ಇಟ್ಕೊಳ್ಳಿ. ಅದು ಓಪನ್ ಆಗುತ್ತೆ ಅವಾಗ. ಆ ಕಣ್ಮೇಲೆ ಇಡೀ ಇದನ್ನ ಪ್ರೆಸ್ ಮಾಡಿ. ಬ್ಲೆಂಡ್ ಮಾಡಿ. ಬ್ಲೆಂಡ್ ಒಂದೇ ತ ಬಿಟ್ರಿ, ಲೈಟಾಗಿ ಪ್ರೆಸ್ ಮಾಡಬೇಕು. ಒಂದು ನಿಮಿಷ ತಾಳಿ ಕೊಡ್ತೀನಿ ಫೋನ್. ಮೇಕಪ್ ಮಾಡ್ಕೊಂಡವ್ರೆ, ಸೆಲ್ಫ್ ಮೇಕಪ್ಪು ನೈಸ್. ಬಟ್ ಅಲ್ಲಿ ಇಲ್ಲಿ ಒಂದೊಂದು ಸಣ್ಣ ಪುಟ್ಟ ಮಿಸ್ಟೇಕ್ಗಳಾಗೈತೆ. ಆ ಮಿಸ್ಟೇಕ್ಗಳನ್ನೂ ಹೇಳ್ತೀನಿ. ನೀವು ಇದು ಬೇರೆ ಇಕ್ಕಿದ್ದೀರಾ, ಬ್ಯೂಟಿ ನ್ಯಾಚುರಲ್ ಆಗಿದೆ, ಬಟ್ ಅದ್ರ ಮೇಲೆ ಸ್ವಲ್ಪ ನಾವು ಬ್ಯೂಟಿ ಸ್ಪಾಟ್ ಹೈಲೈಟ್ ಮಾಡಿದ್ದೀರಾ. ಐಬ್ರೋನ ಸ್ವಲ್ಪ ಕೂವ್ ಮಾಡಿ, ಆರ್ಷ ಕಾಣಿಸ್ತೈತೆ ಸ್ವಲ್ಪ. ಕಣ್ಮುಚ್ಚಿ. ಲೈನರ್ ಇನ್ನೊಂಚೂರು ಪರ್ಫೆಕ್ಟ್ ಆಗಬೇಕು, ಆಯಿತಾ? ಅದು ಬಿಟ್ಟರೆ ಓಕೆ. ಬ್ಲೆಂಡಿಂಗು ಅವತ್ತಿಗಿಂತ ಇವತ್ತು ಚೆನ್ನಾಗಿ ಮಾಡ್ಕೊಂಡಿದ್ದೀರಾ. ಅವತ್ತು ಮಾಡಿದರೆ ಬೂದು ಕೇಕಿ ಆಗಿದ್ದಲ್ಲ. ಹಾಂ, ಇವತ್ತು ಓಕೆ ಗೊತ್ತಾಯ್ತು ಇವಾಗ ಟ್ರಿಕ್ಸ್. ನೈಸ್. ಒಂದು ಮಾರ್ಕ್ಸ್ ಕೊಡಿ ಮ್ಯಾಮ್ 10ಗೆ. 10ಗೆ ಒಂದು 8. ಓ ಥ್ಯಾಂಕ್ ಯು. ಲಿಪ್ಸ್ಟಿಕ್ಕಿನ ಸರಿಗೆ ಹಾಕೋಬೇಕು. ಹಾಂ ಮಾಡಿ ನೋಡಿ, ಇದೆಲ್ಲ ಬಿಟ್ಟಿದ್ದೀರಾ, ಅದೆಲ್ಲ ಚೇಂಜಸ್ ಮಾಡ್ಕೋಬೇಕು. ಆಮೇಲೆ ಇನ್ನೂ ಪರ್ಫೆಕ್ಟ್ ಆಗಬೇಕು. ಕಂಪ್ಲೀಟ್ ಆಗೋವಷ್ಟರಲ್ಲಿ ಪರ್ಫೆಕ್ಟಾಗಿ ನಂತರನೇ ಮಾಡೋ ಥರ ಹೋಗ್ಬೇಕು. ಚೆನ್ನಾಗಾಗೈತಾ ಮ್ಯಾಮ್? ಹ್ಞೂ ಚೆನ್ನಾಗೈತಿ. ನೀವೀಗ ಮಾಡ್ಕೋತೀರಾ, ಬೇರೆಯವ್ರಿಗೆ ಮಾಡ್ಬೇಕು. ನಾನು ಬೇರೆಯವ್ರಿಗೆ ಮಾಡ್ಬಿಡ್ತೀನಿ, ನನಗೆ ಮಾಡ್ಕೊಳ್ಳೋದೇ ಕಷ್ಟ. ಆದರೆ ನಾನು ಮಾಡಿ ಗೆದ್ಬಿಟ್ಟಿದ್ದೀನಿ ನಾನು ಫಸ್ಟ್ ಟೈಮ್. ಅದಕ್ಕೆ ನೀವು ಮಾಡ್ಕೊಂಡಿದ್ದು ಕಾರಣ. ಅವತ್ತು ಮಾಡಿದ್ರಲ್ಲ ಅವಳಿಗೆ, ಇವತ್ತು ನಾಳೆ ಮಾಡಿ ಒಂದೊಂದು ಪ್ರಾಕ್ಟೀಸು ಹೆಂಗೆ ಮಾಡ್ತೀವಿ ನೋಡ್ಮ. ಮಗ ಸ್ಕೂಲಿಂದ ಬಂದಾನೆ ಗಾಯ್ಸ್, ಪ್ರೀತಿಯಿಂದ ನೋಡ್ಕೊತೀವಿ ಬಂದ. ಅದೇನೋ ಪ್ರೀತಿಯಿಂದ ನೋಡ್ಕೊಳ್ಳಲ್ಲ, ಅದಕ್ಕೆ ಇಲ್ಲ. ನಾನಂದರೆ ಇಷ್ಟನೇ ಇಲ್ಲ ಅಲ್ವಾ? ಎಲ್ಲ ಇನ್ನೊಂದು ಕ್ಲೀನ್ ಅಪ್ ಕೆಲಸ ಮಾಡಬೇಕು. ಯೂನಿಫಾರ್ಮ್ ಮಾಡೋದು
ಬೆಳಗ್ಗೆ 11 ಗಂಟೆಯಿಂದ ಕರೆಕ್ಟಾಗಿ 5:41 ತನಕ ಫುಲ್ಲು ಕಂಟಿನ್ಯೂಸ್ ಆಗಿ ನಿಂತೇ ಇದ್ದೀನಿ. ಎಲ್ಲ ಅಲ್ಲಿ ಇಲ್ಲಿ 5 ನಿಮಿಷ ಕೂತಿದ್ದೀನಿ ಅಷ್ಟೇ ಗೈಸ್. ಒಂದೊಂದು ದಿನ ಹೆಂಗನ್ಸುತ್ತೆ ಅಂದರೆ ಮೊನ್ನೆ ಎಲ್ಲ ಯಾರು ಕಸ್ಟಮರ್ಸೇ ಇರಲಿಲ್ಲ. ಸೊ ಆವಾಗ ಒಂಥರ ಏನು ಕಸ್ಟಮರ್ಸೇ ಇಲ್ವಲ್ಲ ಅಂತ ಅನಿಸಿತ್ತು. ಬಟ್ ಇದು ಒಂಥರ ಬ್ಯುಸಿ ಇದ್ದರೆ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಮೊದಲೆಲ್ಲ ಹಿಂಗೆ ಕುತ್ಕೊಳ್ಳೋಕ್ಕೂ ಪುರ್ಸತ್ತೆ ಇರ್ತಿರ್ಲಿಲ್ಲ, ಹಂಗೆ ಇರ್ತಿತ್ತು. ಆ ದಿನ ಮತ್ತೆ ಇವತ್ತು ಬಂದಿದ್ದು ಇನ್ನೂ ಒಂಥರ ಖುಷಿ ಆಯಿತು. ಒಂದೊಂದ್ಸತಿ ಕಸ್ಟಮರ್ಸ್ ಇದ್ದರೆ ಖುಷಿ ಅನಿಸುತ್ತೆ, ಒಂದೊಂದ್ಸತಿ ರೆಸ್ಟ್ ಇರಲ್ವಲ್ಲ ಆವಾಗ ಇವತ್ತು ಬರಬಾರ್ದು ನಾಳೆ ಬರಲಪ್ಪ ಅನ್ನೋ ಥರ ಅನಿಸ್ತಾ ಇರುತ್ತೆ. ಬಟ್ ಏನು ಹೇಳಿದ್ರು ಸಲೂನ್ ಸರ್ವಿಸ್ ಮಾಡೋದಂತೂ ನಾಟ್ ಅಟ್ ಆಲ್ ಈಸಿ ಅಂತ ಹೇಳ್ಬೋದು. ಫುಲ್ಲು ಸ್ಟ್ರೈನ್ ಅಂದರೆ ಸ್ಟ್ರೈನ್ ಆಗುತ್ತೆ, ಅವ್ರಿಗೆ ರಿಲ್ಯಾಕ್ಸೇಷನ್ ಆಗುತ್ತೆ, ನಮಗೆ ಫುಲ್ ಸ್ಟ್ರೈನ್ ಆಗಿರುತ್ತೆ. ಆ್ಯಂಡ್ ಯಾರೆಲ್ಲ ನನ್ನ ಚೂಸ್ ಮಾಡಿ ನನ್ನ ಸಲೂನಿಗೆ ಬರ್ತಿದ್ದೀರಾ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ಚೂಸಿಂಗ್ ಮೀ. ಆ್ಯಂಡ್ ಇನ್ನು ಯಾರೆಲ್ಲ ಬರಬೇಕು ಅಂದ್ಕೊಂಡಿದ್ದೀರಾ, ನಮ್ಮ ಸಲೂನ್ ಇರೋದು ಬಂದು ಮಹಾತ್ಮ ಗಾಂಧಿ ಕಾಲೇಜ್ ಆಪೋಸಿಟ್ ಇರೋದು. ಲೈಕ್ ತುಂಬ ಜನ ನಮ್ಮ ಸಲೂನ್ನ ಬೆಂಗಳೂರಲ್ಲಿ ಇದೆ ಅಂತ ಅಂದ್ಕೊಂಡು ಯಾವ ಏರಿಯಾದಲ್ಲಿ ಇರೋದು ಅಂತ ಕೇಳ್ತಿದ್ದಾರೆ. ಬಟ್ ನಮ್ಮ ಸಲೂನ್ ಇರೋದು ಬಂದು ಕುಣಿಗಲಲ್ಲಿ, ಬ್ಯಾಂಗ್ಳೂರಲ್ಲ. ಕುಣಿಗಲಲ್ಲಿ KS ಅಗ್ರಹಾರ ಮಹಾತ್ಮ ಗಾಂಧಿ ಕಾಲೇಜ್ ಆಪೋಸಿಟೇನೆ ನಮ್ಮ ಸಲೂನ್ ಇರೋದು. ಆ್ಯಂಡ್ ತುಂಬ ಸರಿ ತೋರಿಸಿದ್ದೀನಿ. ಆ್ಯಂಡ್ ಯಾರೆಲ್ಲ ಬರಬೇಕು ಅಂದ್ಕೊಂಡಿದ್ದೀರಾ ಬನ್ನಿ. ಆ್ಯಂಡ್ ಬ್ರೈಡಲ್ ಬುಕ್ಕಿಂಗ್ಸ್ ಎಲ್ಲನೂ ಕೂಡ ಓಪನ್ ಆಗಿದೆ. ಬ್ರೈಡಲ್ ಮೆಹಂದಿ, ಮೇಕಪ್, ನೇಲ್ ಆರ್ಟ್ ಎಲ್ಲನೂ ಕೂಡ ಸರ್ವಿಸ್ ಅವೈಲೇಬಲ್ ಇರುತ್ತೆ. ನೀವು ಮುಂಚೆನೇ ಬುಕ್ ಮಾಡಿಕೊಂಡ್ರೆ ಒಳ್ಳೆಯದು. ಲೈಕ್ ಇವಾಗಲೇ ಆಲ್ರೆಡಿ ಜನವರಿ, ಸೆಪ್ಟೆಂಬರ್, ನವಂಬರ್ದೆಲ್ಲನೂ ಕೂಡ ಬುಕ್ ಆಗ್ತಾ ಇದೆ. ಸೊ ಯಾರಿಗೆಲ್ಲ ಬ್ರೈಡಲ್ ಬುಕ್ಕಿಂಗ್ಸ್ ಮಾಡಬೇಕು ಅಂತಿದ್ದೀರಾ ಬೇಗ ಬುಕ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಸ್ಕ್ರೀನ್ ಮೇಲೆ ನಂಬರ್ನ ಕೊಟ್ಟಿರ್ತೀನಿ. ಆ್ಯಂಡ್ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಬಂದು ಗ್ಲೋ ಅಪ್ ಬೈ ರೂಪಾಯಿನ್ಗೌಡ ಅಂತ ಇದೆ. ಸಲೂನ್ದು ಬಂದು ರೂಪಾಯಿನ್ಗೌಡ ಬ್ಯೂಟಿ ಝೋನ್ ಅಂತ ಇದೆ. ಅಲ್ಲಿನೂ ಕೂಡ ನೀವು ಡೈಲಿ ಅಪ್ಡೇಟ್ನ ಚೆಕ್ ಮಾಡ್ಬೋದು. ಇವತ್ತಿನ ಡೇ ಎಲ್ಲಿ ತನಕ ಆಗುತ್ತೋ ಅಲ್ಲಿ ತನಕ ನಿಮಗೆ ಅಪ್ಡೇಟ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಸಂಜೆ ಮೇಲೆ ಕೆಲವೊಂದು ಸರ್ತಿ ಕಸ್ಟಮರ್ಸ್ ಜಾಸ್ತಿ ಆಗ್ತಾರೆ, ಮಧ್ಯಾಹ್ನದ ಅಷ್ಟು ಇರಲ್ಲ. ನೋಡೋಣ, ಮಧ್ಯಾಹ್ನ ಸಂಜೆ ಮೇಲೆ ಏನಾದರೂ ಕಸ್ಟಮರ್ಸ್ ಆದರೆ ಅದನ್ನು ಕೂಡ ಅಪ್ಡೇಟ್ನ ಮಾಡ್ತೀನಿ. ಆಮೇಲೆ ಸಿಗ್ತೀನಿ ಗೈಸ್. ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. 6 ಗಂಟೆಗೆ ವಾಪಸ್ ನಾವು ಮನೆಗೆ ಬಂದುಬಿಟ್ವಿ. ಮನೆಗೆ ಬಂದು ಸ್ವಲ್ಪ ಹೊತ್ತು ಕೂತಿದ್ವಿ. ಇವರಿಗೆ ನಾಯಿ ಕಚ್ಬಿಟ್ಟೈತೆ, ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ ಎಲ್ಲ ಹಾಕ್ಸ್ಕೊಂಡು ಬಂದು ಕೂತಿದ್ವಿ ಇವಾಗ ಮನೇಲಿ. ನನ್ನ ತಮ್ಮಂಗೆ ನಾಯಿ ಬಿಡಿಸ್ಕೊಟ್ಟಿದ್ದೀನಿ. ಅವನ ಚಿತ್ರ ನೋಡಿ, ನನ್ನ ಮಗನ ಬುಕ್ಕಲ್ಲಿರೋ ಚಿತ್ರ. ನಾವೇ ಮಕ್ಕಳಾಗಿದ್ದೀವಿ. ನನ್ನ ಮಗ ಊರು ಸುತ್ತಕ್ಕೆ ಹೋಗೋನೆ. ಹೋಮ್ವರ್ಕ್ ಬಂದಿದ್ದೀರಾ, ಅರ್ಧ ಬರ್ತೀನಿ. ಇದಿಷ್ಟು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸಿ ಯು, ಟೇಕ್ ಕೇರ್, ಬಾಯ್.